ಹೇ ಗಾಯ್ಸ್, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. UK ಬಂದಮೇಲೆ ಯಾವುದೇ ಥರದ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ನನಗೊಂಚೂರು ಟೈಮ್ ಆಗಲಿಲ್ಲ ಗಾಯ್ಸ್. ಆ್ಯಂಡ್ ವರ್ಕ್ ಮಾಡ್ತಾಯಿದ್ದೆ, ಮನೆ ಬೇರೆ ಶಿಫ್ಟಿಂಗ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಟೈಮ್ ಆಗಲಿಲ್ಲ, ಅದಕ್ಕೋಸ್ಕರ ಯಾವುದೇ ಥರದ ವೀಡಿಯೋಸ್ ಬರಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ಕಿದೆ. ಆ್ಯಂಡ್ ಗೆಸ್ ವಾಟ್? ಸೊ ಗಾಯ್ಸ್, ಇವತ್ತು ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನಾನಿವತ್ತು ಒಬ್ಬ ಇಂಪಾರ್ಟೆಂಟ್ ಪರ್ಸನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನನ್ನ ಲೈಫಲ್ಲಿ. ಸೊ ಇವರಿಗೋಸ್ಕರ ಅದೆಷ್ಟು ವರ್ಷ ವೆಯ್ಟ್ ಮಾಡಿದ್ದೀನೋ ಗೊತ್ತಿಲ್ಲ, ಒಂದು ಸರಿ ನೋಡಬೇಕು ಅಂತ. ಇವತ್ತು ಆಪರ್ಚುನಿಟಿ ಸಿಕ್ಕಿದೆ ನೋಡೋದಕ್ಕೆ. ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ ನಾನು ಇಲ್ಲಿಗೆ. ಸೊ ಎಲ್ಲಪ್ಪ ಇದ್ದೀನಿ ನಾನು ಅಂತಂದರೆ ಈಗ ಸದ್ಯಕ್ಕೆ ಲೆಸ್ಟರಲ್ಲಿದ್ದೀನಿ ಗಾಯ್ಸ್. ಸೊ ಮನೆಯಿಂದ ಪೀಟರ್ ಬರೋಯಿಂದ ಲೆಸ್ಟರ್ಗೆ ಬಂದು ಈಗ ಲೆಸ್ಟರಿಂದ ಇನ್ನೊಂದು ಬಸ್ ತಗೊಂಡು ಹೊರಡಬೇಕು. ಸೊ ಅಲ್ಲಿಗೆ ಅವರನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಗೆ ಆಲ್ರೆಡಿ ಒಂದು ಡೌಟ್ ಬಂದಿರ್ಬೋದು, ಯಾರಪ್ಪ ಆ ವ್ಯಕ್ತಿ, ಏನಕ್ಕಪ್ಪ RCB ಜರ್ಸಿ ಅಂತ. ಸೊ ನಿಮಗೆ ಅದು ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಅಂತ. ಸದ್ಯಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಫುಲ್ಲು ಜರ್ನಿ ಏನಿದೆ ಅದನ್ನು ಕೂಡ ತೋರಿಸ್ತೀನಿ ಈಗ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ನನ್ನ ಬಸ್ ಸ್ಟಾಪಿಗೆ ಬಂದಿದ್ದೀನಿ, ಬಸ್ ತಗೊಳ್ಳೋದಕ್ಕೆ. ಸೊ ನೋಡಿ, ಇದು ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ನನ್ನ ಬಸ್ ಸ್ಟಾಪು. ಬಸ್ಸು ಡ್ಯೂ ಅಂತ ತೋರಿಸ್ತಾ ಇದೆ. ಸೊ ಬಸ್ ಬಂದ ತಕ್ಷಣ ಬಸ್ ತೊಗೊಂಡು ಅಲ್ಲಿಗೆ ಹೋಗೋಣ ಬನ್ನಿ. ಆ ಬಸ್ಸಲ್ಲಿ ನಾನು ಇದ್ದೀನಿ, ಜರ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಹೋಗೋದಕ್ಕೆ. ಗೆಸ್ ಮಾಡಿ ಗೈಸ್ ಯಾರಿರ್ಬೋದು ಅಂತ. ಮಾಡ್ರೇನಪ್ಪ ಅಂತಂದರೆ ರೂಟೇ ಮಿಸ್ ಆಗೋಯ್ತು ನನಗೆ. ಸೊ ನಾನು ಕ್ಲೀನಾಗಿ ಮೊಬೈಲಲ್ಲಿ ಒಂದೊಂದು ಸ್ಟಾಪು ನೋಡ್ಕೊಂಡು ಬರ್ತಾಯಿದ್ದೀನಿ. ಎಲ್ಲೋ ಒಂದು ಸ್ಟಾಪು ಮಿಸ್ ಆಯಿತು ಅಂತ ಅಂದ್ಕೊಳ್ತಾದಂಗೆ ಅದು ಬಸ್ಸು ಹೋಗೇ ಬಿಡ್ತು ಮುಂದಕ್ಕೆ ಹಂಗೆ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಹೋಗಿ ಇಳ್ಕೊಂಡಾಗ ನನಗೆ ಗೊತ್ತಾಯಿತು ನೆಕ್ಸ್ಟ್ ಅದೇ ಹಿಂದಿನ ಸ್ಟಾಪಿಗೆ ಬರಬೇಕಂದ್ರೆ 40 ನಿಮಿಷ ನಡಿಬೇಕು ಅಂತ. UK ಹಿಂಗಾಗುತ್ತೆ ನೋಡಿ. ಎಲ್ಲಾದರೂ ಬಸ್ಸಲ್ಲಿ, ಎಕ್ಸ್ಪೆಷಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ಟಾಪು ನೀವು ಏನಾದರೂ ಮಿಸ್ ಮಾಡಿದರೆ ನೆಕ್ಸ್ಟು ಬ್ಯಾಕ್ ಟು ಅದೇ ಸ್ಟಾಪಿಗೆ ಬರಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಅದು ಗೊತ್ತಾಗಲ್ಲ. ಜರ್ನಿ ಕಡಿಮೆ ಇತ್ತು ಅಂತಂದರೆ ಪರವಾಗಿಲ್ಲ. ಈ ಥರ ನೋಡಿ 40 ನಿಮಿಷ ಇದೆ ನನಗೆ. ಸೊ 40 ನಿಮಿಷ ನಡ್ಕೊಂಡು ಇವಾಗ ಬ್ಯಾಕ್ ಟು ಆ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ 15 ನಿಮಿಷ ಇದೆ ಜರ್ನಿ ಅಲ್ಲಿಗೆ. ಸೊ ಇವಾಗ ಇನ್ನೊಂದು ಬಸ್ಸು ಕಾಯಬೇಕು, ಬಸ್ಸು ಮಿಸ್ ಮಾಡಿದ್ದಕ್ಕೆ. ಸೊ ಇದೇ ನೋಡಿ ನನ್ನ ಬಸ್ ಸ್ಟಾಪು. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ಸು ಬಂದ ತಕ್ಷಣ ಸೀದಾ ಅಲ್ಲಿಗೆ ಹೋಗೋ ಅಂಥದ್ದು. 40 ನಿಮಿಷ ವಾಕ್ ಮಾಡಿ ಇನ್ನೊಂದು ಬಸ್ ತೊಗೊಂಡು ಸೊ ಬಂದು ಇಳ್ಕೊಂಡಿದ್ದೀನಿ ಇವಾಗ ನನ್ನ ಸ್ಟಾಪಲ್ಲಿ. 10 ಮಿನಿಟ್ಸ್ ವಾಕ್ ಇದೆ ಇಲ್ಲಿಂದ ಅಲ್ಲಿಗೆ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ 10 ಮಿನಿಟ್ಸು. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿರೋ ಮನೆಗಳೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೆ. ಸೊ ನಿಮಗೂ ಕೂಡ UKದಲ್ಲಿ ಮನೆಗಳು ಯಾವ ಥರ ಇರುತ್ತಪ್ಪ ಅಂತ ಒಂದು ಕ್ಯೂರಿಯಾಸಿಟಿ ಅಂತ ಇದ್ದೇ ಇರುತ್ತಲ್ಲ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಇರುತ್ತೆ ಮನೆಗಳಲ್ಲಿ. ನಿಮ್ಗೆ ಎಲ್ಲಿ ನೋಡಿದರೂ ಕೂಡ ಬರೀ ಬ್ರಿಕ್ಸು, ಸಿಮೆಂಟು ಅಷ್ಟೇ, ಇನ್ನೇನು ಕಾಣಲ್ಲ ನಿಮಗೆ. ನಮ್ಮ ಥರ ಪೇಂಟಿಂಗ್ ಮಾಡಿ ಒಂದು 25-30 ಕಲರೆಲ್ಲ ಹಾಕಿ ಆ ಥರ ಎಲ್ಲ ಏನೂ ಇರೋಲ್ಲ. ನಿಮ್ಗೆ ಈ ಕಡೆ ಕೂಡ ತೋರಿಸ್ತೀನಿ ನೋಡಿ. ಎಸ್, ಬ್ರಿಕ್ಸು, ಸಿಮೆಂಟು. ಮ್ಯಾಕ್ಸಿಮಮ್ ನಿಮಗೆ ಒಂದು ಕಲರ್ ಕಾಣಿಸುತ್ತೆ, ಏದರ್ ವೈಟು ಇಲ್ಲಾಂತಂದರೆ ಗ್ರೇ ಕಲರು. ಸೊ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಇರುತ್ತೆ ನೋಡಿ ಮನೆಗಳಿಲ್ಲೆಲ್ಲ. ನನಗೆ ಆ್ಯಕ್ಚುಲಿ ಒಂದು ಕನ್ಸರ್ನ್ ಆಗ್ತಾಯಿದೆ. ಏನಪ್ಪ ಅಂತಂದರೆ, ನಾನಿವಾಗ ಅಲ್ಲಿ ಹೋಗ್ತಾ ಇದ್ದೀನಲ್ವ, ಕ್ಯಾಮ್ರಾ ಅಲೋ ಮಾಡ್ತಾರಾ ಇಲ್ವಾ ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಕ್ಯಾಮ್ರಾ ಅಲೋ ಮಾಡಿಲ್ಲ ಅಂತಂದರೆ ಇಷ್ಟು ವ್ಲಾಗ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಿಮಗೂ ಕೂಡ ತೋರಿಸೋದಕ್ಕಾಗಲ್ಲ. ಐ ಹೋಪ್ ಕ್ಯಾಮ್ರಾ ಅಲೋ ಮಾಡಲಿ ಗುರು, ಮಾಡಿದಂತೂ ಸಖತ್ತಾಗಿರುತ್ತೆ. ಹಾಂ, ಬಂದ್ವಿ ಗೈಸ್, ಫೈನಲಿ ಬಂದ್ವಿ. ವೆಯ್ಟ್ ಈಸ್ ಓವರ್. ಗೆಸ್ ಮಾಡಿ ಯಾರಿರ್ಬೋದು ಅಂತ. 1 hour later. ಫೈನಲಿ ನಾನು ಒಳಗಡೆ ಬಂದಾಯಿತು ನಾನು. ಆ್ಯಂಡ್ ಇವಾಗ ನಿಮಗೆ ರಿವೀಲ್ ಮಾಡೋವಂಥ ಒಂದು ಟೈಮು. ನಾನು ಯಾರನ್ನಪ್ಪ ನೋಡೋಕ್ಕೆ ಬಂದಿದ್ದೆ ಲೈವ್ ಆಗಿ ಅಂತ. ಸೊ RCB ಜರ್ಸಿ ಆಗ್ದಾಗೆ ನಿಮಗೆ ಗೊತ್ತಾಗಿರುತ್ತೆ ಯಾರು ಇರ್ಬೋದು ಅಂತ. ನೀವು ಗೆಸ್ ಕೂಡ ಮಾಡಿರ್ತೀರಾ. ಸೊ ಗೆಸ್ ಮಾಡಿದರೆ ಕಮೆಂಟ್ ಮಾಡಿದ್ರಿ ನೀವು ಗೆಸ್ ಮಾಡಿದ್ರಿ ಅಂತ. ಸೊ ಬೇರೆ ಅವ್ರು ಯಾರು ಅಲ್ಲ ಗಾಯ್ಸ್, ಅವರೇ RCB ಆಪತ್ ಬಾಂಧವ, ಮಿಸ್ಟರ್ 360, RCB ಒರಿಜಿನಲ್ ಗ್ಯಾಂಗ್ಸ್ಟರ್ OG ಪ್ಲೇಯರ್ ABD. ಸೊ ನಾನಿವತ್ತು ನೋಡೋಕ್ಕೆ ಬಂದಿರೋದು ಮಿಸ್ಟರ್ AB ಡಿವಿಲಿಯರ್ಸ್ನ ನೋಡೋಕ್ಕೆ ಬಂದಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇವತ್ತು ಮ್ಯಾಚನ್ನ ಆಡ್ತಲ್ಲ. ಬಟ್ ನಾನು ಅಲ್ಲಿ
ಟೀಮ್ ಪ್ಲೇಯರ್ಸ್ ಜೊತೆ ಅವ್ರನ್ನ ನೋಡಿದೆ ಆ್ಯಂಡ್ ಈ ಶರ್ಟ್ ಮೇಲೆ ಒಂದು ಆಟೋಗ್ರಾಫ್ ಹಾಕ್ಸ್ಕೊಳ್ಳೋಣ ಅಂತ ಅವ್ರನ್ನ ಕರೆದೆ ನಾನು. ಬಟ್ ಅವ್ರು ಏನಪ್ಪ ಹೇಳಿದರು ಅಂತಂದರೆ ಆಫ್ಟರ್ ದಿ ಮ್ಯಾಚ್ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಮ್ಯಾಚ್ ಮುಗಿಯೋವರೆಗೂ ಕೂಡ. ಇವತ್ತು ಯಾವುದಪ್ಪ ಮ್ಯಾಚ್ ನಡೀತಾ ಇದೆ ಇಲ್ಲಿ ಅಂತಂದರೆ ಸೌತ್ ಆಫ್ರಿಕಾ ವರ್ಸಸ್ ಪಾಕಿಸ್ತಾನು ವರ್ಲ್ಡ್ ಕ್ರಿಕೆಟ್ ಲೆಜೆಂಡ್ಸ್ ಲೀಗ್ ಅಂತ ಇದೆಯಲ್ಲ, ಅದು ನಡೀತಾ ಇದೆ ಲೆಸ್ಟರಲ್ಲಿ. ಸೊ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಮ್ಯಾಚು ಮಿಡಲಲ್ಲಿದೆ ಇವಾಗ. ಸೊ ಇವಾಗ ಕ್ಯಾಮ್ರಾ ತೆಗೆದು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾರ್ಯಾರು ಸಿಗ್ತಾರೆ ಅವ್ರ ಕಡೆಯಿಂದ, ಎಲ್ಲರ ಕಡೆಯೂ ಒಂದು ವೀಡಿಯೋ ಆಗಲಿ, ಇಲ್ಲಾಂತಂದರೆ ಆದರೆ ವೀಡಿಯೋ ತೊಗೊತೀನಿ ಗೈಸ್, ನನಗೆ ಗೊತ್ತಿಲ್ಲ. ಬಟ್ ABD ಜೊತೆ ಅಂತೂ ನಾನು ಒಂದು ಆಟೋಗ್ರಾಫ್ ತೊಗೊಬೇಕಂತ ಪಕ್ಕ ಒಂದು ಆಸೆ ಇಟ್ಕೊಂಡು ಬಂದಿದ್ದೀನಿ ನಾನು. ನೋಡೋಣ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಸಿ. ನೋಡಿ ನಾನು ಎಲ್ಲಿದ್ದೀನಿ ಅಂತ. ಈಗ ಇಲ್ಲಿದ್ದೀನಿ ಗೈಸ್, ಇಷ್ಟು ಹತ್ರದಲ್ಲಿದ್ದೀನಿ ನಾನು. ಸ್ಪೆಷಲ್ ಟಿಕೆಟ್ ತೊಗೊಂಬಂದಿದ್ದೀನಿ ಇಲ್ಲಿ ಇದಕ್ಕೋಸ್ಕರನೇ ನಾನು. ಬಟ್ ಏನು ಮಾಡೋದು, ABD ವಿಲಿಯರ್ಸ್ ಇವತ್ತು ಮ್ಯಾಚೇ ಆಡ್ತಲ್ಲ. ನೋಡೋಣ. ನಿಂಗೆ ಇಲ್ಲಿ ನಿಂತ್ಕೊಂಡಿದ್ದಾಗ ಸೊ ನನಗೊಬ್ಬರು ಪರಿಚಯ ಆದರು. ಸೊ ಅವರು ಸೌತ್ ಆಫ್ರಿಕಾಯಿಂದ ಬಂದಿರೋದು. ಸೊ ಅವ್ರು ಯಾರು ಅಲ್ಲ, ಇಲ್ಲಿ ಕಾಣ್ತಾ ಇದ್ದಾರಲ್ಲ ಪಕ್ಕದಲ್ಲಿ ಅವರೇ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಅವರು ಬಂದು ಕ್ರಿಸ್ ಮೋರಿಸ್ ಇದ್ದಾರಲ್ಲ, ಅವರಿಗೆ ಇವ್ರು ಫ್ರೆಂಡ್ ಆಗಬೇಕು ಅಂತೆ. ಸೊ ಮಾತಾಡ್ಸೋಣ ಬನ್ನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್, I'm just taking a video if you're interested. Hi, if you want to introduce yourself. I'm Dieter. How are you guys doing? You're doing good, and I'm here today at India. It's not India. South Africa versus Pakistan match, and I'm here to see AB de Villiers, and he's a friend of Chris Morris. So I already told him to get a signature from Chris Morris, and he said yes. And I'm just waiting for him, and you know guys, I'm just waiting for Mr. AB de Villiers to get a signature on this RCB jersey. We'll see. Cheers. Cheers then. Chris Morris nodi guys. Hello Chris Morris. Hi. We are waiting here for a long time to get an autograph from you. You have to wait over there like everyone else, unfortunately. Maybe and all of us will sign off. He said after the game. ಸಿಕ್ಸ್ ಹೋಗುತ್ತಾ ಕ್ಯಾಚ? ಆಮ್ಲ ಇದರಲ್ಲಿ ಕ್ಯಾಚ್ ಗುರು. ಯೇ! ಬಟ್ ಸ್ಕೋರ್ ಸಖತ್ತಾಗಿ ಹೊಡೆದಿದ್ದಾರೆ ಪಾಕಿಸ್ತಾನ. ನೋಡ್ಬೇಕು ಏನಾಗುತ್ತೆ ಅಂತ. That's a good catch. I just need a chips. Cash or card? Card. ಹೊಟ್ಟೆ ಎಸಿತಾಯಿತು ಅಂತ ಚಿಪ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ಚಿಪ್ಸ್ ಒಂದು ರೆಡಿ ಆಗ್ತಾ ಇದೆ. There you go, thank you. ಥ್ಯಾಂಕ್ ಯು. ಸ್ವಲ್ಪ ಕೆಚಪ್ ಹಾಕೊಳ್ಳೋಣ. Yes, got a separate fryer. ಚಿಪ್ಸು ಆ್ಯಂಡ್ ಕೋಕ್ ಕುಡಿದ್ಮೇಲೆ ಈಗ ಒಂದು ಸ್ವಲ್ಪ ನನಗೆ ಎನರ್ಜಿ ಬಂದಂಗೆ ಆಗಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು ನನಗೆ. ಫಸ್ಟ್ ಇನ್ನಿಂಗ್ಸ್ ಮುಗಿದಿದೆ. ಪಾಕಿಸ್ತಾನ 198 ರನ್ಸ್ ಹೊಡೆದಿದ್ದಾರೆ ಫಸ್ಟ್ ಇನ್ನಿಂಗ್ಸಿಗೆ. ಸೊ ಈಗ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಂದಿದ್ದಾರೆ. ಈಗ ಒಂದು ವಿಕೆಟ್ ಹೋಯ್ತು ಅನಿಸುತ್ತೆ. ಸೊ ಎಲ್ಲರೂ ಫುಲ್ಲು ಕೂಗ್ತಿದ್ದಾರೆ, ಕಿರ್ಚ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲರೂ. ಸೊ ನಾನು ನೋಡಿ ಗಾಯ್ಸ್ ಎಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂತ್ಕೊಂಡಿದ್ದೀನಿ ಆ್ಯಂಡ್ ಇದೊಂಥರ ಖುಷಿ ಆಗುತ್ತೆ ಇಷ್ಟು ಹತ್ತಿರದಿಂದ ಪ್ಲೇಯರ್ಸ್ನ ನೋಡೋದಕ್ಕೆ, ಮ್ಯಾಚನ್ನ ನೋಡೋದಕ್ಕೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕ್ರಿಕೆಟ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಇದೊಂದು ಫೀಲಿಂಗು. ಸಕ್ಕತ್ತಾಗಿದೆ ಇವರು ಮ್ಯಾಚ್ ಮಾತ್ರ ನೋಡೋದಕ್ಕೆ ಇಲ್ಲಿಂದ. ಗಾಯ್ಸ್ ಅಲ್ಲೇ ಇದ್ದಾರೆ ನೋಡಿ ಗಾಯ್ಸ್ ABD. ಇವತ್ತು ಮ್ಯಾಚ್ ಆಡ್ತಲ್ಲ ಬಟ್ ಫೈನಲಿ AB de Villiers ಗಾಯ್ಸ್. ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ನೋಡಿ ಗೈಸ್. ಹಾಶಿಮ್ ಅಪ್ಲಾ ಸೌತ್ ಆಫ್ರಿಕಾ ಪ್ಲೇಯರ್. JP Dumini guys. JP! That's it. Okay. For health and safety reasons, we've made that decision for the players not to sign.
just so people don't get hurt. Okay, I don't want. At least That I can was take it. a picture. Unfortunately, you can't because we are now closed. Yeah, you're not even going to be able to get out here now. You're going to have to walk all the way around. Doing such kind of things. So please don't organize this kind of matches here. So people will not come here to standing over hours together to get one picture with the player. It's not fair enough. Yeah. I understand that, but like I said, because they're getting a little bit too much on that end with the barriers and people pushing. We're not pushing. We're just standing over there. It might not have been you guys, but it was the opposite side. It was the opposite end that were pushing it, so they were the ones who ruined it for the other fans. And for that reason, that's why we had the decision. Yeah. So how can I get to see a player then if I go out of the ground? I can't tell you how. Yesterday I came to the same match, couldn't able to get a single, same thing happened. Coming from London, Yeah. it's too far from me. I don't have a trains there. I have to stay back here today. And I don't understand. And why this kind of tournaments you guys organize and what's the point? ಸೊ ಗೈಸ್ ಫೈನಲಿ ಮ್ಯಾಚು ಮುಗೀತು. ಸೌತ್ ಆಫ್ರಿಕಾ 31 ರನ್ನಿಂದ ದೇ ಲಾಸ್ಟ್ ದಿ ಮ್ಯಾಚ್. ಆ್ಯಂಡ್ ಏನಪ್ಪ ಆಗಿದ್ದು ನನಗೆ ಬೇಜಾರಾಗಿದ್ದ ವಿಷಯ ಅಂತಂದರೆ, ಸೊ ಪ್ಲೇಯರ್ಸ್ ಎಲ್ಲರೂ ಹೇಳಿದರು, AB ಸಹ ಹೇಳಿದರು ಏನು ಅಂತಂದರೆ ಮ್ಯಾಚ್ ಆದಮೇಲೆ ಸಿಗ್ತೀನಿ ಅಂತ. ಮ್ಯಾಚ್ ಆದಮೇಲೆ ಅವ್ರು ಲಿಟ್ರಲಿ ಅವ್ರ ಪ್ಲೇಯರ್ಸ್ ಜೊತೆಲ್ಲ ಮಾತಾಡಿಕೊಂಡು ಸೈನ್ ಮಾಡೋಕ್ಕಂತ ಬಂದಾಗ ಸೆಕ್ಯೂರಿಟಿ ಬಿಡಲೇ ಇಲ್ಲ. ಈ ಒಂದು ಇಷ್ಟು ಮಾತ್ರಕ್ಕೆ ಇವರು ಟೂರ್ನಮೆಂಟ್ ಏನಕ್ಕೆ ಆರ್ಗನೈಸ್ ಮಾಡಬೇಕು ಆ್ಯಂಡ್ ಸೊ ಸಿಗ್ನೇಚರ್ ಹಾಕ್ಸ್ಕೊಳ್ಳೋಣ ಅಂತ ಇದ್ದೆ RCB ಜರ್ಸಿ ಮೇಲೆ, ಆಗಲಿಲ್ಲ. ಜಸ್ಟ್ ರಿಡಿಕ್ಯುಲಸ್ ಡಿಸಿಷನ್ ವಾಟ್ ದೇ ಮೇಡ್ ಫ್ರಮ್ ದಿ ಗ್ರೌಂಡ್. ಸೊ ನನಗಂತೂ ಏನೂ ಇಷ್ಟ ಆಗಲಿಲ್ಲ. Okay, Brother, where's this going? YouTube. What's your channel? Travel Wings Canada. Travel Wings Canada. Yeah. Subscribe and like to Travel Wings Canada. Kings Canada, the best one. Yeah, thanks guys. Cheers. ಇಷ್ಟೊತ್ತು ಆ ಸೆಕ್ಯೂರಿಟಿ ಜೊತೆ ಮಾತಾಡಿಕೊಂಡು ಗ್ರೌಂಡಿಂದ ಹೊರಗಡೆ ಬರ್ತಾಯಿದ್ದೀನಿ. ಫುಲ್ಲು ಕೋಪ ಬಂದಿತ್ತು. ಹೆಂಗಂದ್ರೆ ಹೆಂಗೆ ಮಾತಾಡಿದ್ದೀನಿ ಸೆಕ್ಯೂರಿಟಿಗೆ. ಯಾಕಂತಂದರೆ ಈ ಒಂದು ಟೂರ್ನಮೆಂಟು ಫ್ಯಾನ್ಸ್ಗೋಸ್ಕರನೇ ನೀವು ಆರ್ಗನೈಸ್ ಮಾಡಿದಾಗ, ಫ್ಯಾನ್ಸ್ನೇ ನೀವು ತಳ್ಳಿದರೆ ಇನ್ಯಾವ ಖುಷಿಗೆ ನೀವು ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾಯಿದ್ದೀರಾ ಅಂತ ಸರಿಯಾಗಿ ಕೇಳಿದೆ. ತಲೆ ಎಲ್ಲ ಒಂಥರ ಆಗ್ಬಿಡ್ತು ಗುರು ನನಗೆ. ಲಿಟ್ರಲಿ ಎಷ್ಟು ದೂರದಿಂದ ಬಂದಿದ್ದೆ AB de Villiers ಮೀಟ್ ಮಾಡೋಣ ಅಂತ, ಆಗಲಿಲ್ಲ. ಇಟ್ಸ್ ಓಕೆ, ಈಗ ಸ್ವಲ್ಪ ಕೂಲಾಗಿದ್ದೀನಿ. ಆನ್ ದಿ ಅದರ್ ಸೈಡ್ ನೋಡೋದಾದರೆ RCB ಫ್ಯಾನ್ ಆಗಿ AB de Villiers ಅಂದರೆ ಒರಿಜಿನಲ್ OG ಪ್ಲೇಯರ್ನ ಕೊನೆಗೂ ನೋಡಿದೆ ಅನ್ನೋದು ತುಂಬ ಖುಷಿ ಆಯಿತು ನನಗೆ. ಸೊ ಅದಕ್ಕಿಂತ ಇನ್ನೇನಿದೆ. ಎಸ್ ಗೈಸ್, ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದೆ ನೋಡೋಣ, ಯಾವುದಾದ್ರೂ ಆಪರ್ಚುನಿಟಿ ಸಿಕ್ಕಿದರೆ ಬೇರೆ RCB ಪ್ಲೇಯರ್ಸ್ನ ಕೂಡ ಮೀಟ್ ಮಾಡೋಣ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.